ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವ ಈ 5 ಪ್ರಶ್ನೆಗಳಲ್ಲಿ 100ಕ್ಕೆ 100ರಷ್ಟು 2 ಪ್ರಶ್ನೆಗಳು ಆ್ಯನ್ಯುವಲ್ ಪರೀಕ್ಷೆ ಮತ್ತು ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಬಂದೇ ಬರುತ್ತವೆ. ಯಾವುದೇ ಕಾರಣಕ್ಕೂ ವಿಡಿಯೋನು ಮಿಸ್ ಮಾಡ್ಕೊಳ್ಬೇಡಿ. ಮೊದಲನೇದಾಗಿ ಎಲ್ಲರಿಗೂ ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ 5 ಪ್ರಶ್ನೆಗಳು ಯಾವ ರೀತಿ ಬರಿಬೇಕು ಅನ್ನೋದನ್ನು ಕಂಪಲ್ಸರಿ ತಿಳ್ಕೊಂಡಿರಬೇಕು ವಿದ್ಯಾರ್ಥಿಗಳೇ. ಮೊದಲನೇದಾಗಿ 2ನೇ ಅಧ್ಯಾಯದಲ್ಲಿ ಬರುವಂತಹ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಮೊದಲನೇದಾಗಿ ಪೀಠಿಕೆ, ಕೊನೆಯದಾಗಿ ಉಪಸಂಹಾರ ಬರೀಲೇಬೇಕು. ಆದರೆ ಮಿಡಿಲ್ ಬರೆಯುವಂತಹ ಪಾಯಿಂಟ್ಗಳನ್ನ ಯಾವ ರೀತಿ ಬರೀಬೇಕು ಅಂತಂದರೆ, ಮೊದಲು ಆ 10 ಅಂಶಗಳನ್ನ ಬರೆದಿಟ್ಕೊಳ್ಬೇಕು ಒಂದತ್ರ. ಅದಾದ ನಂತರ ಒಂದೊಂದು ಅಂಶನ ತೆಗೆದುಕೊಂಡು ಆ ಅಂಶಕ್ಕೆ ವಿವರಣೆಯನ್ನು ನೀಡ್ತಾ ಹೋಗಬೇಕು. 2ನೇ ಅಂಶ ತಗೊಳ್ಬೇಕು, ಆ 2ನೇ ಅಂಶಕ್ಕೆ ವಿವರಣೆ. ನಂತರ 3ನೇ ಅಂಶ ತಗೊಳ್ಬೇಕು, 3ನೇ ಅಂಶ ವಿವರಣೆ. ಮೊದಲು 10 ಅಂಶಗಳನ್ನ ಕರೆಕ್ಟಾಗಿ ಬರೀಬೇಕು. ನಂತರ ಒಂದೊಂದು ಅಂಶವನ್ನು ತೆಗೆದುಕೊಂಡು ಆ ಒಂದೊಂದು ಅಂಶಕ್ಕೆ ಒಂದೊಂದು ವಿವರಣೆಯನ್ನು ನೀಡ್ತಾ ಹೋದರೆ 10 ಅಂಕ 100ಕ್ಕೆ 100ರಷ್ಟು ಬರುತ್ತೆ ವಿದ್ಯಾರ್ಥಿಗಳು. ನಂತರ 2ನೇದಾಗಿ ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಇವುಗಳು ಅಷ್ಟೇ. ಮೊದಲನೇದಾಗಿ ಪೀಠಿಕೆ, ಕೊನೆಯದಾಗಿ ಉಪಸಂಹಾರ ಖಚಿತ. ಆದರೆ ಮಿಡಲ್ ಬರೆಯುವಂತಹ ಪಾಯಿಂಟ್ಗಳ ನಡುವೆ ಮೊದಲು 10 ಅಂಶಗಳನ್ನ ಬರೆದಿಟ್ಕೊಳ್ಬೇಕು. ಅದಾದ ನಂತರ ಒಂದೊಂದು ಅಂಶನ ತೆಗೆದುಕೊಳ್ಬೇಕು, ಆ ಅಂಶಕ್ಕೆ ತಕ್ಕಂಥ ವಿವರಣೆ. 2ನೇ ತಗೊಳ್ಬೇಕು, ಆ ಅಂಶಕ್ಕೆ ತಕ್ಕಂಥ ವಿವರಣೆ. ಈ ರೀತಿ ಬರೆದರೆ 10 ಅಂಕ ಖಚಿತವಾಗಿ ಕೊಡ್ತಾರೆ. ನಂತರ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ಇವು ತುಂಬ ಇಂಪಾರ್ಟೆಂಟ್. ಇವು ಯಾವ ರೀತಿ ಬರೀಬೇಕು ಅಂತಂದರೆ, ಮೊದಲು ಪೀಠಿಕೆ, ಕೊನೆಯದಾಗಿ ಉಪಸಂಹಾರ. ಅದು ಎಲ್ಲ ಪ್ರಶ್ನೆಗಳಿಗೂ ಕಟ್ಟಿಟ್ಟ ಬುತ್ತಿ ಇದ್ದಂಗೆ ವಿದ್ಯಾರ್ಥಿಗಳೇ. ಪ್ರತಿಯೊಂದು ಪ್ರಶ್ನೆಗೂ ಬರೀಲೇಬೇಕು. ಆದರೆ ಮಿಡಲ್ ಬರುವಂತಹ ಪಾಯಿಂಟ್ಗಳನ್ನ ಯಾವ ರೀತಿ ಬರೀಬೇಕು ಅಂತಂದರೆ, ಮೊದಲು ಮಹತ್ವ, ಆ 7 ಅಂಶಗಳನ್ನ ಬರೆದಿಟ್ಕೊಳ್ಬೇಕು. ನಂತರ ಒಂದೊಂದು ಅಂಶಕ್ಕೆ ವಿವರಣೆಯನ್ನು ನೀಡ್ತಾ ಹೋಗಬೇಕು. ನಂತರ ರಾಜಕೀಯ ಪರಿಣಾಮ, 7 ಅಂಶಗಳನ್ನ ಬರೀಬೇಕು. 7 ಅಂಶಗಳಿಗೆ ವಿವರಣೆಯನ್ನು ನೀಡಬೇಕು. ನೀವು ಕೇವಲ ಅಂಶನೂ ಬರೆದ್ರೆ ನಿಮಗೆ 7 ಅಂಕ ಸಿಗುತ್ತೆ. ಪೀಠಿಕೆ, ಉಪಸಂಹಾರ ಮತ್ತು ಆ ಅಂಶಗಳನ್ನ ಬರೆದ್ರೆ ನಿಮಗೆ 7 ಅಂಕ, ಪ್ಲಸ್ ವಿವರಣೆಯನ್ನು ನೀಡಿದರೆ 3 ಅಂಕ. ಈ ರೀತಿಯಾಗಿ ನಿಮಗೆ 10 ಅಂಕ ಇರುತ್ತೆ. ನೀವು ವಿವರಣೆ ಬರೆಯೋಕ್ಕಾಗಲ್ಲ ಅಂತ ಅಂದರೆ, ಟೈಮ್ ಸಾಲಲ್ಲ ಅಂದರೆ ಕೇವಲ ಪಾಯಿಂಟ್ ಬರೆದ್ರೂ ನಿಮಗೆ 7 ಅಂಕ ಸಿಗುತ್ತೆ. ನಂತರ ಈ 3 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಖಚಿತ. ನಂತರ ಈ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಖಚಿತ. ಈ ರೀತಿಯಾಗಿ ನೀವು 2 ಪ್ರಶ್ನೆಗಳನ್ನ ಆರಾಮದಾಯಕವಾಗಿ ಟಚ್ ಮಾಡ್ಬೋದು. ಮತ್ತು ಈ 2 ಅಂಕದ 20 ಅಂಕಗಳನ್ನ ಆರಾಮವಾಗಿ ತೆಗೆದುಕೊಳ್ಬೋದು. ಈ ರೀತಿಯಾಗಿ ಬರೆದ್ರೆ ಕೇವಲ 5 ಪ್ರಶ್ನೆಗಳನ್ನ ಮಾತ್ರ ಓದಿ, ಬೇರೆ ಯಾವ ಪ್ರಶ್ನೆಗಳನ್ನು ಓದಬೇಡಿ. ನಂತರ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.